ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು. ಈ ಥರ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಆ ಮಳೆಯಲ್ಲಿ ಆ ಒಂದು ಟೀ ಜೊತೆಗೆ ಇಂಥದ್ದೊಂದು ಸ್ನ್ಯಾಕ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಕರೆಕ್ಟಾದ ಮೆಜರ್ಮೆಂಟಲ್ಲಿ ಮಾಡಿದರೆ ಕುರುಮ್ ಕುರುಮ್ ಅನ್ನುವಂತಹ ಒಳ್ಳೆ ಸ್ನ್ಯಾಕ್ಸ್ ನಿಮ್ಮದಾಗುತ್ತೆ. ಇದನ್ನು ಯಾವ ಥರ ಮಾಡೋದಂತ ನೋಡೋಣವಾ? ಕೆಲವೊಂದು ಟಿಪ್ಸ್ ಮೂಲಕ ನಾನು ನಿಮಗೆ ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೇನೆ. ಬನ್ನಿ ಹಾಗಿದ್ರೆ ನೋಡೋಣ. ಮೊದಲಿಗೆ ಅರ್ಧ ಕಪ್ಪಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಅರ್ಧ ಕಪ್ ಇದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಒಣಗಿದ್ದಾದರೆ ಚೆನ್ನಾಗಿರುತ್ತೆ, ಒಣ ಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ಕರಿಬೇವು ಹಾಕ್ಕೊಳ್ಳಿ. ಇದಕ್ಕೆ ಕೆಲವೊಬ್ಬರು ಒಣ ಮೆಣಸಿನ್ಕಾಯಿ ಹಾಕ್ತಾರೆ, ನಾನು ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಇವು ಮೂರನ್ನು ಕೂಡ ಈ ಥರ ಫೈನಾಗಿ ರುಬ್ಕೋಬೇಕಾಗುತ್ತೆ, ತುಂಬಾ ಫೈನಾಗಿರಲಿ. ಇದನ್ನು ಮಿಕ್ಸರ್ ಮಾಡಿದ ನಂತರ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ರವೆ ಸೇರಿಸ್ತಾ ಇದ್ದೀನಿ. ಬಾಂಬೆ ರವೆ, ಜಿನುಗ್ ರವೆ ಅಂತಿರಲ್ಲ ಅದು 1 ಕಪ್ಪು. ಅದೇ ಕಪ್ಪಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಇನ್ನೂ 1 ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಮೈದಾ ಹಿಟ್ಟು, ರವೆ ಮತ್ತು ಅಕ್ಕಿ ಹಿಟ್ಟು 3 ಸಮ ಪ್ರಮಾಣದಲ್ಲಿ ಇರಲಿ. 1 ಕಪ್ ಅಷ್ಟು ಇರಲಿ. ರವೆ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ. ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಇಂಗನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಮತ್ತು ರುಚಿ ಕೂಡ. ಇಂಗು ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ, ಅಂದರೆ ಕ್ರಂಚಿಯಾಗಿ ಬರ್ತವೆ. ಸ್ವಲ್ಪ ಅಡುಗೆ ಸೋಡಾ, ನಂತರ ಈ ಥರ ಅಜ್ವೈನನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಅಜ್ವೈನ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು 1 ಟೀ ಸ್ಪೂನ್ ಹಾಕಿದ್ದೆ ನಾನು, ಸಾಕಾಗಿತ್ತು ನನಗೆ. 1 ಟೀ ಸ್ಪೂನಷ್ಟು ಉಪ್ಪು. ನಂತರ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ಇವಾಗ ರುಬ್ಬಿಟ್ಟಂತಹ ಮಿಶ್ರಣವನ್ನು ಕೂಡ ಅದಕ್ಕೇ ಸೇರಿಸ್ಕೊಳ್ಳೋಣ. ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಕರಿಬೇವು, ಪುಟಾಣಿ, ಉರಿಗಡಲೆಯನ್ನು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕೈಯಿಂದ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳಿ. ಮೊದಲೇ ನೀರು ಅಥವಾ ಎಣ್ಣೆಯನ್ನು ಹಾಕೋದಕ್ಕೆ ಹೋಗ್ಬಿಡಿ. ಕೈಯಿಂದ ಚೆನ್ನಾಗಿ ಕಲಸಿದ ನಂತರ ಇದಕ್ಕೆ ಅತಿ ಬಿಸಿಯಾದಂಥ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಎಣ್ಣೆಯನ್ನು ಹಾಕಿದರೆ ನೋಡಿ ಆ ಥರ ಬಬಲ್ಸ್ ಥರ ಬರ್ತಾಯಿದೆ, ಅದೇ ಥರ ಅಷ್ಟೊಂದು ಕಾದಿರಬೇಕದು ಎಣ್ಣೆ. ಮುಟ್ಟಿಗೆ ಕಟ್ಟಿದರೆ ಮುಟ್ಟಿಗೆ ಮಾಡೋಕ್ಕೆ ಬರಬೇಕು. ಆ ಥರ ಬಿಸಿಯಾದಂಥ ಎಣ್ಣೆಯಿಂದ ಅದನ್ನು ಒಂದು ಸಲ ನೀಟಾಗಿ ಸ್ಪೂನಿಂದ ಕಲಿಸ್ಕೊಳ್ಳಿ, ಅಥವಾ ಕೈಯಿಂದಾದರೂ ನೀಟಾಗಿ ಕಲಿಸ್ಕೊಳ್ಳಿ. ಉಪ್ಪು ಖಾರ ಸರಿಯಾಗಿದೆಯಲ್ಲೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮೊದಲು ಟೈಟಾಗಿ ಕಲಿಸ್ತಾ ಹೋಗಿ. ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕಾಗತ್ತೆ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅತಿ ಗಟ್ಟಿಯಾಗಿ ಕಲಿಸುವಂಥ ಅವಶ್ಯಕತೆ ಇಲ್ಲ. ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಿಡಿಯುತ್ತೆ ಇದು. ಈ ಥರ ಚಪಾತಿ ಹಿಟ್ಟಿನ ಹದಕ್ಕೇ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಬೇಕು ಇದನ್ನು. ಆ ಥರ ನೀರು ಹಾಕಿಬಿಟ್ಟು ಅದು ಒಂಥರ ಚಪಾತಿ ಹಿಟ್ಟಿನ ಥರನೇ ಸ್ಮೂತ್ ಆಗಬೇಕು. ಕೈಗೆ ರವೆ ಹತ್ತಬಾರ್ದು, ಅದು ನಿಮಗೆ ನೆನಪಿರಲಿ. ರವೆ ಹತ್ತಿದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಅದನ್ನು, ಅಂದರೆ ಮುಟ್ಟಿದರೆ ಸ್ಮೂತಾಗಿರ್ಬೇಕು ಹಿಟ್ಟು. ರವೆ ಆ ಥರ ಹತ್ತಬಾರ್ದು ಅದು. ಇಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ನೀವು. ನೋಡಿ ಮಿನ್ಸ್ತಾ ಇದೆ ಆ ಹಿಟ್ಟು, ಈ ಥರ ಬರಬೇಕದು ಸ್ಮೂತಾಗಿ. ಆನಂತರ ಈ ಥರ ಸ್ವಲ್ಪನೇ ತೊಗೊಂಡು ಈ ಥರ ಉದ್ಕೆ ಮಾಡಿ ಈ ಬೆರಳಿಗೆ ಈ ಥರ ಸುತ್ಕೊಳ್ಳಿ. ಅಂದರೆ ಒಂದೇ ಸೈಜಲ್ಲಿ ಬರ್ತವೆ ಈ ಒಂದು ಕೊಡಬಳೆ. ಈ ಥರ ಸೇಮ್ ಅಂಗಡಿಯಲ್ಲಿ ಇರುತ್ತಲ್ಲ, ನಾವು ನೋಡ್ತಾ ಇರ್ತೀವಿ ಬೇಕ್ರಿಗಳಲ್ಲಿ, ಅದೇ ಥರನೇ ಬೇಕು ಅಂದರೆ ಈ ಥರ ಬೆರಳಿಗೆ ಸುತ್ತಿ ಇಟ್ಕೊಳ್ಳಿ. ಅಂದರೆ ಒಂದೇ ಸೈಜಲ್ಲಿ ತುಂಬ ಚೆನ್ನಾಗಿ ಬರ್ತವೆ. ಇದು ಕರಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೀನಿ ನಾನು ಆಲ್ರೆಡಿ. ಎಣ್ಣೆ ಬಿಸಿ ಆಗ್ತಾಯಿದೆ, ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಒಂದು ಸಲ ಚೆನ್ನಾಗಿ ಕಾಯಿಸ್ಬಿಟ್ಟು ಆನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಅಂದರೆ ಚೆನ್ನಾಗಿ ಬರ್ತವೆ. ಎಣ್ಣೆ ತುಂಬ ಬಿಸಿ ಆಗಿದೆ, ಆನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಈ ಥರ ಹಾಕಿ ಅವನ್ನ ಒಂದೊಂದೇ ಹಾಕ್ತಾ ಹೋಗಿ. ಆ ಗುಳ್ಳೆಗಳು ಬರೋದು ಕಡಿಮೆ ಆಗಬೇಕು, ಆನಂತರನೇ ತೆಗಿಬೇಕಾಗುತ್ತೆ. ಇದು ಮಾತ್ರ ಗಮನದಲ್ಲಿರಲಿ, ಇಲ್ಲದೆ ಹೋದರೆ ಒಳಗಡೆ ಹಸಿಯಾಗಿ ಹಾಗೇ ಇರುತ್ತವೆ. ಮಾಡೋದು ದೊಡ್ಡ ವಿಷಯ ಅಲ್ಲ ಇದರಲ್ಲಿ. ಕರಿತೀವಲ್ಲ ಎಣ್ಣೆಯಲ್ಲಿ, ಇದೇ ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ ಹೇಳೋದಾದರೆ. ಒಳಗಡೆ ಹಸಿ ಇತ್ತು ಅಂದರೆ ಅದು ಮೆತ್ತಗೆ ಆಗುತ್ತೆ ಅಥವಾ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ಕಲರ್ ನೋಡೋಕೆ ಹೋಗ್ಬಿಡಿ, ಎಲ್ಲೋ ಕಲರೇ ಇರಬೇಕು ಅಂತ ಏನು ಬೇಡ. ನಿಮ್ಗಾಗಲೇ ಗೊತ್ತಿರುತ್ತೆ ಅಂಗಡಿಗಳಲ್ಲಿ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಕೆಂಪಿಗೆ ಆಗಲಿ ಆ ಥರನೇ ಕರ್ಕೊಳ್ಳಿ ಎಣ್ಣೆಯಲ್ಲಿ. ಇದನ್ನು ಎಷ್ಟು ಬೇಕಿದ್ದರೂ ಮಾಡ್ಬೋದು, ತುಂಬಾ ಸಿಂಪಲ್ ಇದು. ಏನು ಬಿರುಕು ಬಿಡಲ್ಲ, ಏನೂ ಆಗೋದಿಲ್ಲ ಇದು. ಹಿಟ್ಟನ್ನು ನಾದೋದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮೆತ್ತಗೆ ಸ್ಮೂತಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಅದಕ್ಕೇನೋ ಸ್ವಲ್ಪ ಏನಾದರೂ ಹಿಟ್ಟು ಬೇಕು ಅಂತ ನಿಮ್ಗೆ ರವೆ ಜಾಸ್ತಿ ಅನ್ನಿಸ್ತಾ ಇದೆ, ಹಾಗೆ ಹೀಗೆ ಅಂತ ಅನಿಸ್ತೀರಿ, ಯಾವುದಾದ್ರೂ ಸೇರಿಸ್ಕೋಬೋದು ಇನ್ಸ್ಟೆಂಟಾಗಿ. ಅದೇನು ನಾದಿಡೋದಲ್ಲ ಏನಲ್ಲ.
ಸಡನ್ಲಿ ನಿಮ್ಗೇನು ಕಮ್ಮಿ ಇರುತ್ತೋ ಅದನ್ನು ಹಾಕ್ಕೊಂಡು ನಾದ್ಕೊಳ್ಳಿ. ಈ ಥರ ಎಣ್ಣೆಲಿ ಹಾಕಿದ ತಕ್ಷಣ ಒಳಿಸ್ಬೇಡಿ, ಸ್ವಲ್ಪ ಎಣ್ಣೆಲ್ಲ ಹಾಕಿ ಈ ಥರ ಫ್ರೈ ಮಾಡ್ತಾನೇ ಇರಿ. ಕೆಂಪಗೆ ಆಗಬೇಕವು ಆ ಥರ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಒಳಗಡೆ ಹಸಿ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ತೆಗಿತೀರೋ ಅಷ್ಟು ಚೆನ್ನಾಗಿ ಬರುತ್ತವೆ. ಒಳ್ಳೆ ಖಡಕ್ಕಾಗಿ ಸೂಪರಾಗಿ ಬಂದಿದ್ವು. ಮಳೆ ಕೂಡ ಬರ್ತಾ ಇತ್ತು, ಟೀ ಜೊತೆಗೆ ಸೂಪರಾಗಿತ್ತು. ಒಂದು ಸಲ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.